ನಾನು ನಿನ್ನೆ ಹೊನ್ನಾವರಕ್ಕೆ ಅಂತ ಪ್ರಯಾಣ ಮಾಡ್ತಾ ಇದ್ದೆ. ರಸ್ತೆ ಬದಿಯಲ್ಲಿ ಅಲ್ಲೇ ಶರಾವತಿ ನದಿ ಹರಿಯುತ್ತಿರೋ ಜಾಗದಲ್ಲಿ ಒಂದು ದಂಡೆಯಿಂದ ಇನ್ನೊಂದು ದಂಡೆಗೆ ಅಲ್ಲಿಯ ಸ್ಥಳೀಯರು ಹಾದು ಹೋಗೋಕ್ಕೆ ಅಂತ ಒಂದು ಬೃಹತ್ತಾಕಾರದ ಸೇತುವೆಯನ್ನು ನಿರ್ಮಾಣ ಮಾಡಿರೋದು ನನ್ನ ಕಣ್ಣಿಗೆ ಬಿತ್ತು. ತಲಾ 10 ರೂಪಾಯಿ ಎಂಟ್ರೆನ್ಸ್ ಟಿಕೆಟ್ ಕೊಟ್ಟು ಆ ಸೇತುವೆ ನೋಡೋಕೆ ಅಂತ ಅಲ್ಲಿಗೆ ಹೋದ್ವಿ. ಇದು ಇರೋದು ಜೋಗ್ ಫಾಲ್ಸ್ ಹತ್ರ. ಜೋಗ್ ಫಾಲ್ಸ್ ನೋಡೋಕೆ ಅಂತ ಬಂದಂತ ಎಷ್ಟೋ ಪ್ರಯಾಣಿಕರು ಸನ್ಸೆಟ್ ಸಮಯದಲ್ಲಿ ಇಲ್ಲಿ ಬಂದು ಫೋಟೋಗ್ರಫಿನ ಮಾಡ್ಕೊಂಡು ಹೋಗ್ತಾರೆ. ಇದಿರೋದು ಉತ್ತರ ಕನ್ನಡ ಜಿಲ್ಲೆಯ ಗೊರಸಪ್ಪ ಅನ್ನೋ ಗ್ರಾಮದಲ್ಲಿ. ಈ ಗೊರಸಪ್ಪ ಅನ್ನೋ ಗ್ರಾಮಕ್ಕೆ ಇನ್ನೊಂದು ಹೆಸರು ನಗರ ಅಂತ. ಅದಕ್ಕಾಗಿ ಇದ್ರ ಹೆಸರನ್ನ ಗೊರಸಪ್ಪ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಇಟ್ಟಿದ್ದಾರೆ. ಅಲ್ಲಿಯ ಸ್ಥಳೀಯರಿಗೆ ಈ ಜಾಗದಿಂದ ಆ ಬದಿಗೆ ಪ್ರಯಾಣ ಮಾಡೋದಕ್ಕೆ ಅಂತ ಈ ಸೇತುವೆನ ನಿರ್ಮಾಣ ಮಾಡಿದ್ದಾರೆ. ಪಾದಚಾರಿಗಳಿಗೆ ಅಂತ ಮಾಡಿದ್ರು ಕೂಡ ಇಲ್ಲಿ ಒಂದಿಷ್ಟು ಬೈಕ್ ಸವಾರರು ಕೂಡ ಈ ಸೇತುವೆ ಮೇಲೆ ಸವಾರಿ ಮಾಡ್ತಾ ಇರ್ತಾರೆ. ಮಳೆಗಾಲದಲ್ಲಂತೂ ಹಸಿರು ಪರ್ವತಗಳ ಜೊತೆ ಇದರ ಸೌಂದರ್ಯ ನೋಡೋದೇ ಒಂದು ಭಾಗ್ಯ. ಮಳೆಯ ನಂತರ ಕೂಡ ಇಲ್ಲಿ ಸೌಂದರ್ಯ ಇನ್ನಷ್ಟು ಮನೋಹರಕರವಾಗಿರುತ್ತೆ. ಸುಮಾರು 400 ಮೀಟರ್ ಉದ್ದದ ಈ ಸೇತುವೆ ಜೋಗ್ ಜಲಪಾತದಿಂದ 38 ಕಿಲೋಮೀಟರ್ ದೂರದಲ್ಲಿದೆ. ಪ್ರಪಂಚದ ಅತಿ ಎತ್ತರದ ಚಿಂಚಾಂಗ್ ಬ್ರಿಡ್ಜ್ ನೋಡೋಕೆ ಅಂತ ಸ್ಪಿಟಿಗೆ ಹೋದ ನನಗೆ ನಮ್ಮ ಕರ್ನಾಟಕದ ಅತಿ ದೊಡ್ಡ ಗುಗ್ಗು ಸೇತುವೆ ಇಲ್ಲಿದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಅನ್ನೋದೇ ಒಂದು ಬೇಜಾರಿನ ಸಂಗತಿ.